ನಮಸ್ಕಾರ. ಸಾಮಾಜಿಕ ಹೊಣೆಗಾರಿಕಾ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ನಮ್ಮ ಸಾಮಾಜಿಕ ಹೊಣೆಗಾರಿಕಾ ಚಾನಲ್ನಲ್ಲಿ ಸಾಧಕರ ಸಾಧನೆಯ ಬೆನ್ನತ್ತಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವರ ಸಾಧಕರು ಬೆಳೆದು ಬಂದ ಹಾದಿಯ ಬಗ್ಗೆ ವಿವರಣೆ ನೀಡ್ತಾ ಇದ್ದೀವಿ. ಇದನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅಂತೇಳಿ ವೀಕ್ಷಕರಲ್ಲಿ ಕೋರ್ತೇವೆ. ವೀಕ್ಷಕರೇ, ನಾವು ದಾವಣಗೆರೆ ಧ್ವನಿ ಪತ್ರಿಕೆಯ ಕಚೇರಿ ಮುಂದೆಗಡೆ ಇದ್ದೀವಿ. ಕಿರು ವಯಸ್ಸಿನಲ್ಲಿಯೇ ಅತ್ಯಂತ ಅದ್ಭುತ ಸಾಧನೆ ಮಾಡಿದಂತಹ ಮಂಜುನಾಥ್ ಅವರ್ಗೆರೆ ಇವರ ಆಫೀಸ್ನ ಒಳಗಡೆ ದೃಶ್ಯನ ನಾವು ಈಗ ನೋಡ್ತಾ ಇದ್ದೀವಿ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಒಂದು ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಿರುವಂತಹ ಮಂಜುನಾಥ್ ಅವರ್ಗೆರೆ ಅವ್ರನ್ನ ನಾವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಬನ್ನಿ, ಅವರೇನು ಮಾತಾಡ್ತಾರೆ ಕೇಳೋಣ. ಮಂಜುನಾಥ್ ಅಂತ. ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು LLB ಮಾಡಿದ್ದೀನಿ. ನಾವು LLB ಡಿಸ್ಕಂಟಿನ್ಯೂ ಮಾಡಿದ್ದೀವಿ. ಇವತ್ತು ನಾವು ಪತ್ರಿಕೆಯಲ್ಲಿ ಒಂದು ಪತ್ರಿಕೆ ಸಂಪಾದಕರಾಗಿ ಬೆಳೆದಿದ್ದೀವಿ ಅಂದರೆ ಅದರ ಹಿಂದುಗಡೆ ಒಂದು ಸ್ವಲ್ಪ ಶ್ರಮ ಇದೆ, ಕೆಲವರು ಇದೆಲ್ಲ ಪ್ರೋತ್ಸಾಹ ಇದೆ, ಸಹಾಯಧನ ಇದೆ. ಈ ವೃತ್ತಿ ನಾವು ಹೆಂಗೆ ಬಂದಿವಪ್ಪ ಅಂದರೆ, ನಾವು 7ನೇ ಕ್ಲಾಸಲ್ಲಿ ಪಾಸ್ ರಿಸಲ್ಟ್ ಬಂದಾಗೆ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೆ. ಅವಾಗ ನನಗೆ 8ನೇ ಕ್ಲಾಸಿಗೆ ಹೋಗೋದಕ್ಕೆ ಹೆಂಗಪ್ಪ ಡಿಕ್ಷೆ ತಗೊಳ್ಳೋದು, ನಮ್ಮ ತಂದೆಯರು ಬೇರೆ ಸಣ್ಣರಿದ್ದಾಗ ತೀರ್ಕೊಂಡಿದ್ರು. ಅದರಿಂದ ಮುಂದೆ ಓದೋದಿದ್ದು ಹೆಂಗೆ ಅಂತ ಅಂದಾಗೆ ಕೆಲವೊಂದು ಪರಿಚಯ ಆಗಿದ್ವು ನನಗೆ. ಬಸ್ ಸ್ಟ್ಯಾಂಡಲ್ಲಿ ಕೆಲವರೆಲ್ಲ ಹುಡುಗರುಗಳು ವ್ಯಾಪಾರ ಮಾಡ್ತಿದ್ರು. ಶೇಂಗಾ ಮಾರೋದು, ಐಸ್ ಗಾಡಿ ದಬ್ಬೋದು, ನಿಂಬೋಳೆ ಮಾರೋದು, ಚಿಪ್ಸ್ ಮಾರೋದು, ಈ ಹಲವಾರು ಅವರು ವ್ಯಾಪಾರ ಮಾಡೋದನ್ನ ನಾನು ನೋಡ್ತಿದ್ದೆ. ಆಮೇಲೆ 7ನೇ ಕ್ಲಾಸ್ ರಿಸಲ್ಟ್ ಬಂದಮೇಲೆ ನಾನು ಕೂಡ ಬಸ್ ಸ್ಟ್ಯಾಂಡಲ್ಲಿ ಏನಾರು ಮಾರಬೇಕಲ್ಲ ಅಂತ ಹೋಗಿ ನಾವು ಕೂಡ ಶೇಂಗಾ ತಗೊಂಡ್ಬರೋದು. ಇಲ್ಲೇ ಬೊಮ್ಮಬಜಾರ್ ಹತ್ರ ಶೇಂಗಾ ಮಾರ್ಕೆಟ್ ಇದೆ ಅಂತ ಸ್ನೇಹಿತರು ಹೇಳಿದ್ರು. ಶೇಂಗಾ ಮಾರ್ಕೆಟ್ಗೆ ಹೋಗಿ ಅಲ್ಲಿ 1 kg ಶೇಂಗಾ ತಗೊಂಡ್ಬಂದು ಮನೆಯಲ್ಲೇ ಶೇಂಗಾ ಹುರಿದು ಅವ್ರನ್ನ ಬಸ್ನಲ್ಲಿಗಳೆಲ್ಲ ಶೇಂಗಾ ಮಾರೋದ್ರ ಮೂಲಕ ನಾನು ವ್ಯಾಪಾರದ ಒಂದು ಸಣ್ಣ ಫೀಲ್ಡಿಗೆ ಬಂದೆ. ಆಮೇಲೆ ಚಿಪ್ಸ್ ಮಾರಿದೆ, ಆಮೇಲೆ ಐಸ್ ಗಾಡಿ ತಪ್ಪಿದ್ವಿ. ಹಿಂಗೆ ಬ್ರಷ್ ಹಿಂಗೆಲ್ಲ ದಿನನಿತ್ಯ ಒಂದೊಂದೇ ವ್ಯಾಪಾರ ಕಲಿತಾ ಅದರಿಂದ ಬಂದಿರೋ ಹಣವನ್ನು ಕೂಡಿಡ್ಕೊಂಡು 8ನೇ ಕ್ಲಾಸಿಗೆ ಅಡ್ಮಿಷನ್ ತಗೊಂಡ್ವಿ. ಆಮೇಲೆ 8ನೇ ಕ್ಲಾಸು 9ನೇ ಕ್ಲಾಸು ಹೀಗೆ ರಜೆ ಕೊಟ್ಟಾಗೆಲ್ಲ ಹೋಗೋದು, ಬಸ್ ಸ್ಟ್ಯಾಂಡ್ ವ್ಯಾಪಾರ ಮಾಡೋದು, ಅದರಿಂದ ಬಂದಿರೋ ಆದಾಯದಿಂದ ಹಿಡಿದು ಓದೋದು ಹಿಂಗೆ ಮಾಡ್ಕೊತ ಇದ್ದೆ. ಆಮೇಲೆ SLCನೇ ಪಾಸ್ ಆಯಿತು. SLC ಪಾಸ್ ಆದಮೇಲೆ ಈಗ ಮತ್ತೆ SLC ಕೂಡ ನಾವು ಡೊನೇಷನ್ ಕಟ್ಟಿ ಓದಬೇಕಿತ್ತು ಫಸ್ಟ್ PUCನ. ಅದಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಸೇರೋಣ ಅಂತ ಹೋದ್ವಿ. ಅಲ್ಲಿ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಹಾಗಾಗಿ ನಾನು ಮತ್ತೆ ARG ಕಾಲೇಜಿಗೆ ಪ್ರಥಮ PUC ಬಂದೆ. ಅವಾಗ ಏನಪ್ಪ ಮಾಡೋದು, ಈಗ ಕಾಲೇಜಿಗೆ ಹೋಗಂತಾನೆ ಓದಬೇಕು, ಮತ್ತು ದುಡ್ಡು ಮಾಡಬೇಕು, ಓದೋದು ಫೀಸ್ಗೆ ಅದಕ್ಕೆಲ್ಲದಕ್ಕೂ ಮಾಡೋಕ್ಕಂತ ಒಂದು ಯೋಚನೆ ಬಂದಾಗ ಪೇಪರ್ ಮಾರೋದು ಒಂದು ಅಭ್ಯಾಸ ಮಾಡ್ಕೊಳ್ಳೋಣ, ಪೇಪರ್ ಹಾಕೋದಕ್ಕೆ ಮನೆಗಳು ಇರ್ತವೆ. ಆಮೇಲೆ ಏಜೆಂಟ್ ಹತ್ರ ಕಾಂಟ್ಯಾಕ್ಟ್ ಮಾಡೋಣ ಅಂತ ನಮ್ಮ ಅವರಿಗೆ ಕೊಟ್ರೇಶ್ವರ ಹತ್ರ ಹೋಗಿ ನಾವು ಪತ್ರಿಕೆ ಆಗೋದಕ್ಕೆ ಬರ್ತೀವಿ ಅಂತ ಕೇಳ್ಕೊಂಡ್ವಿ. ಆಮೇಲೆ ಅವರು ಬರಲಿ ಅಂತಂದರು. ಆಮೇಲೆ ದಿನ ಬೆಳಿಗ್ಗೆ ನಾವು ಪೇಪರ್ ಹಾಕಿ ಬಂದು ಕಾಲೇಜಿಗೆ ಹೋಗ್ತಿದ್ದೆ. ಅದು ನನಗೆ ಸಾಕಾಗ್ತಿದ್ದಿಲ್ಲ. ಅವಾಗ 300 ರೂಪಾಯಿ ತಿಂಗಳ 300 ರೂಪಾಯಿ ಅಷ್ಟೇ ಕೊಡ್ತಿದ್ವಿ. ಅದರಿಂದ ನನಗೆ ಬುಕ್ಸಿಗೆ ಮತ್ತು ಕಾಲೇಜ್ ಫೀಸ್ಗೆ ಮತ್ತು ನನ್ನ ಖರ್ಚುಗಳಿಗೆ ಆಗ್ತಿದ್ದಿಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಸ್ವಲ್ಪ ಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತಂದು ಪತ್ರಿಕೆ ಸಂಜೆವಾಣಿಯಲ್ಲಿ ಶಿವಕುಮಾರ್ ಸರ್ ಅಂತ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ನಾವು ಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಅವಕಾಶ ಮಾಡ್ಕೊಡೋದು ಸರ್ ಅಂತ ಹೇಳಿದಾಗ ಅವರು ಕೂಡ ನಮಗೆ ಪತ್ರಿಕೆ ಆಫೀಸಲ್ಲಿ ಕಾಲೇಜಿಂದ ಬಂದಮೇಲೆ, ಕಾಲೇಜು 1-2 ಗಂಟೆ ಬಿಡುತ್ತೆ, ಕಾಲೇಜಿಂದ ಬಂದಮೇಲೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿ ಆಮೇಲೆ ಸಂಜೆ ಒಳಗೆ ಕೂಡ ಮಾರಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂತಂದು ನಾವು ಕೂಡ ಫಸ್ಟ್ PUC ಸೆಕೆಂಡ್ PUC ತನಕ ಸಂಜೆವಾಣಿಯಲ್ಲೇ ಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡಿ ಸಂಜೆ ಪತ್ರಿಕೆ ಮಾರಿ ಆಮೇಲೆ ಅದು ಪತ್ರಿಕೆದಲ್ಲಿ ಹೆಂಗೆ ಮಾಡ್ತಾರೆ ಏನಂತದೆಲ್ಲ ಸ್ವಲ್ಪ ಐಡಿಯಾ ಬರ್ತಾ ಹೋದು ನಮಗೆ. ಆಮೇಲೆ ಫೋಟೋ ಇಸ್ಕೊಂಬರೋದು ಇವೆಲ್ಲ ಸ್ವಲ್ಪ ಅವ್ರು ಕಲಿಸ್ಕೊಡ್ತಿದ್ರು. ಇದರಿಂದ ಹಿಡಿದು ಆಮೇಲೆ ನಾವು ಸೆಕೆಂಡ್ PUC ಮುಗಿತು. ಸೆಕೆಂಡ್ PUC ಮುಗಿದ್ಮೇಲೆ ಆಮೇಲೆ ಅಲ್ಲಿ ನಾವು ಡಿಗ್ರಿ ಕಾಲೇಜಿಗೆ ಹೋದಾಗ ಡಿಗ್ರಿ ಕಾಲೇಜು ಬೆಳಗಿಂದ ಹಿಡಿದು 3 ಗಂಟೆ ತನಕ ಇತ್ತು. 3 ಗಂಟೆ ನಂತರ ಏನು ಕೆಲಸ ಮಾಡಬೇಕು ಏನಂತ ನಮಗೆ ಗೊತ್ತಾಗದೆ ಇದ್ದಾಗ ನಾವು ಕೂಡ ಸಂಜೆವಾಣಿ ಪತ್ರಿಕೆ ಆಫೀಸನ್ನು ಬಿಟ್ಟು ಬೇರೆ ಕಡೆಗೆ ಎಲ್ಲರೂ ಕೆಲಸ ಮಾಡಬೇಕು ಅಂತ ಸಂಜೆವಾಣಿ ಆಫೀಸಿಂದ ಹೊರ ಬಂದು ಬೇರೆ ಕಡೆ ಲಾಯರ್ ಹತ್ರ ಕೆಲಸ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ತುಂಬ ಕಿರುಕುಳ ಆಯಿತು. ಅದರಿಂದ ಆಮೇಲೆ ಪತ್ರಿಕೆದು ಒಂದು ಸ್ವಲ್ಪ ಜ್ಞಾನ ಇರೋದ್ರಿಂದ ನನ್ನ ಹತ್ರ ಪತ್ರಿಕೆ ತಗೊಳ್ಳೋರೆಲ್ಲರೂ ಒಂದು ಮಾತು ಹೇಳ್ತಿದ್ರು, ನಿಮ್ಮ ಮುಖದಲ್ಲಿ ಏನೋ ಒಂದು ಕಲೆ ಇದೆ, ಏನಾದರೂ ಒಂದು ಸಾಧನೆ ಮಾಡ್ತೀಯಾ, ನೀನು ಪತ್ರಿಕೆದಲ್ಲೇ ಅದ್ರ ಕಡೆಗೆ ಸ್ವಲ್ಪ ಪ್ರಯತ್ನ ಕೊಡು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಸ್ವಲ್ಪ ಪತ್ರಿಕೆ ಕಡೆಗೆ ಆಸಕ್ತಿ ಕೊಟ್ಟಂತ ಆಮೇಲೆ ಪತ್ರಿಕೆ ಟೈಟ್ಲ್ಗಳಿಗೆ ಹಾಕೋದಕ್ಕೆ ಅಂತ ಟ್ರೈ ಮಾಡಿ ಅದರಿಂದ ಒಂದು ಸ್ವಲ್ಪ ಭಾಳ ಶ್ರಮ ವಹಿಸ್ತಿದೆ. ಆದರೆ ಅದು ದಾವಣಗೆರೆಯಿಂದ ಒಂದು ಪತ್ರಿಕೆ ಟೈಟ್ಲ್ ತೊಗೊಳಕ್ಕಾಗಲಿಲ್ಲ. ಆಮೇಲೆ ನಮ್ಮ ಸ್ನೇಹಿತರು ಒಬ್ಬರು ಪರಿಚಯ ಇದ್ದರು, ಅವ್ರ ಮೂಲಕ ಬೆಂಗಳೂರಿಗೆ ಹೋಗಿ ಅಲ್ಲಿ ಮೆಜೆಸ್ಟಿಕ್ನಲ್ಲೇ ಮತ್ತೊಂದು ಇತ್ತು. ಆಮೇಲೆ ಒಂದು
ಒಂದು 2-3 ತಿಂಗಳು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬೆಂಗಳೂರಲ್ಲಿ ಒಂದು ಟೈಟ್ಲ್ ತಗೊಂಡು ಆಮೇಲೆ ಅದು ದಾವಣಗೆರೆ ಧ್ವನಿ ಹೆಸರಲ್ಲಿ ತಗೋಬೇಕು ಅಂತ ಅಪ್ಲೈ ಮಾಡಿದಾಗ ನನಗೆ ದಾವಣಗೆರೆ ಧ್ವನಿ ಟೈಟ್ಲ್ ಬಂತು. ಆ ದಾವಣಗೆರೆ ಧ್ವನಿ ಪತ್ರಿಕೆ ಟೈಟ್ಲ್ ಬಂದ ಮೇಲೆ ನಮ್ಮ ದಾವಣಗೆರೆಯಲ್ಲಿ ಬಂದು ಆಡಳಿತ ಕಚೇರಿ ಅಂತ ಮಾಡಿಕೊಂಡು ಒಂದು ಪತ್ರಿಕೆ ನನ್ನ ಕೈಲಿ ಆಯ್ದು ಒಟ್ಟಿಗೆ ನಾನು ಕೂಡ 4 ಪೇಜ್ ಮಾಡಿಕೊಂಡು ಆಮೇಲೆ ಮಾಸಪತ್ರಿಕೆ ಮಾಡ್ತಾಯಿದ್ದೆ. ಮಾಸಪತ್ರಿಕೆಯಿಂದ ಹಿಡಿದು ಕೆಲವರೆಲ್ಲ ನನ್ನ ಬೆಳವಣಿಗೆಯನ್ನು ಗುರುತಿಸಿದ್ರು ನಮ್ಮೂರಲ್ಲಿ ಎಲ್ಲರೂ. ಅವರು ಕೂಡ ನಮಗೆಲ್ಲ ಪತ್ರಿಕೆಗೆ ಸಹಾಯ ಮಾಡ್ತಾ ಜಾಹೀರಾತು ಬೇಕಂತ ನಿಮ್ಮ ಪತ್ರಿಕೆಯನ್ನು ಉಳಿಸ್ಬೇಕು ಅಂತಂದು ನಮ್ಮ ಪತ್ರಿಕೆ ತುಂಬ ಹಲವಾರು ಜಾಹೀರಾತು ಕೊಟ್ಟಂತ ಪತ್ರಿಕೆಯನ್ನು ಉಳಿಸ್ಕೊಂಡು ಇವತ್ತು 8ನೇ ವರ್ಷಕ್ಕೆ ನಮ್ಮ ಪತ್ರಿಕೆ ಪ್ರಿಂಟಾಗಿ ಬರ್ತಾ ಇದೆ. ಅದು ದಾವಣಗೆರೆ ಧ್ವನಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎಲ್ಲ ಜನಗಳಿಗೆ ಪತ್ರಿಕೆ ಮುಟ್ಟಂಗೆ ಮಾಡಬೇಕು ಅನ್ನೋದು ಇನ್ನೂ ಶ್ರಮ ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಮಂಜು ಅವರೇ, ನೀವು ಈ ಪತ್ರಿಕೆ ಜೊತೆಯಲ್ಲಿ ಸಂಘಟನೆಯಲ್ಲೂ ಕೂಡ ಗುರುತಿಸ್ಕೊಂಡಿದ್ರಿ. ಸೊ ಸಂಘಟನೆ ನಿಮಗೆ ಇದು ಪೂರಕವಾಗಿ ಸಹಕಾರ ಆಯ್ತಾ? ಪತ್ರಿಕೆಯಲ್ಲಿ ಕೂಡ ಸ್ವಲ್ಪ ನನಗೆ ಸಾಮಾಜಿಕ ವಿಚಾರಗಳು ಅವೆಲ್ಲ ಗೊತ್ತಿರೋದ್ರಿಂದ ನಾನು ಪ್ರಥಮ ದ್ವಿತೀಯ PUC ಮುಗಿಸ್ಕೊಂಡು ಡಿಗ್ರಿ ಕಾಲೇಜಿಗೆ ಮತ್ತು ಕೆಲಸ ಮಾಡ್ಕೊಂತ ಹೋಗ್ಬೇಕಂದಾಗ ನಂದು ಡಿಗ್ರಿ ಕೂಡ ಅಲ್ಲಿ ಓದ್ಕೊಂತ ಕೆಲಸ ಮಾಡ್ಕೊಂತ ಆಗೋಕ್ಕಾಗಲಿಲ್ಲ. ಅವಾಗ ನಾನು ಡಿಸ್ಕಂಟಿನ್ಯೂ ಆದಮೇಲೆ ನಮ್ಮ ಒಂದು ITC ಪ್ರಾಡಕ್ಟಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ನಮಗೆ ಸಂಘಟನೆ DYFI ಸಂಘಟನೆಯ ಕಾರ್ಯದರ್ಶಿಗಳಾದ ರವಿಕುಮಾರ್ ಅವರು ಪರಿಚಯ ಆಯಿತು. ಅವರ ಮೂಲಕ ನಮ್ಮ ಜೀವನದ್ದು ವಿದ್ಯಾಭ್ಯಾಸ ಹಿಂಗಾಯ್ತು ಅಂತ ಎಲ್ಲ ಹೇಳಿದಾಗ ಅವರು ಇಲ್ಲ, ಒಂದು ವಿದ್ಯಾರ್ಥಿ ಸಂಘಟನೆ ನೀವು ಪರಿಚಯ ಮಾಡಬೇಕು ಅಂತೇಳಿ SFI ಅನ್ನೋ ಒಂದು ವಿದ್ಯಾರ್ಥಿ ಸಂಘಟನೆ ನಮಗೆ ಪರಿಚಯ ಆದಾಗ ವಿದ್ಯಾರ್ಥಿ ಸಂಘಟನೆಯ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಾಸನದಲ್ಲಿ ಇತ್ತು. ಆ ಹಾಸನಕ್ಕೆ ಹೋದಾಗ ನಮಗೆ ವಿದ್ಯಾರ್ಥಿ ಸಂಘಟನೆ SFI ಅನ್ನೋದು ನನಗೆ ಒಂದು ಪರಿಚಯ ಆಯಿತು. ಅಲ್ಲೆಲ್ಲ ಸ್ಟೂಡೆಂಟ್ಸ್ಗಳು SFI ಅನ್ನೋದೊಂದು ಲೋಗೋ ಮೂಲಕ ವಿದ್ಯಾರ್ಥಿಗಳೆಲ್ಲರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು. ಏನಿದೆ SFI ಅಂತ ಎಲ್ಲ ತಿಳ್ಕೊಂಡ್ರೆ ನನಗೆ ವಿದ್ಯಾರ್ಥಿ ಸಂಘಟನೆ ಪರಿಚಯ ಆಯಿತು. ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷಗಳಾದಂಥ ಅನಂತ ನಾಯ್ಕ ಅವರು ಕೂಡ ಎಲ್ಲ ನನಗೆ ಪರಿಚಯ ಆಯಿತು. ಆಮೇಲೆ ನನ್ನ ಸ್ವಲ್ಪ ಪರಿಚಯವನ್ನು ಅನಂತ ನಾಯ್ಕ ಸರ್ ಹತ್ರ ನಾವು ಮಾತಾಡ್ಕೊಂಡಾಗ ಅನಂತ ನಾಯ್ಕ ಸರ್ ಇಲ್ಲ, ಓದೋದಕ್ಕೆ ಇನ್ನೂ ಅವಕಾಶ ಇದೆ, ನಿನಗೆ ಒಂದು ಏನಾಗಬೇಕಾಗಿತ್ತು ಅಂತ ಆಸೆ ಇದ್ದಾಗ ನಾನು ಇಲ್ಲ ಸರ್ ಹಿಂಗೆ ಲಾಯರ್ ಆಗಬೇಕು ಓದಬೇಕು ಅನ್ನೋ ಆಸೆ ಇತ್ತು, ಅದ್ರ ಆಗಲಿಲ್ಲ ಅಂತ ಹೇಳ್ಕೊಂಡಾಗ ಅವರು ಇಲ್ಲ ಬನ್ನಿ ಅಂತಂದೇಳಿ ಆ ದಾವಣಗೆರೆ RL ಕಾಲೇಜಿಗೆ ಹೋಗಿ ಅವರು ಕೂಡ ನನ್ನ ಸೇರಿಸಿದ್ರು. ಅವಾಗ ನನ್ನ ಹತ್ರ ಅರ್ಧ ಫೀಸ್ ಇತ್ತು. ಆಮೇಲೆ ಕಾಲೇಜ್ ಹೋಗ್ಕಂತ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಮಾಡ್ಕೊಂತ ತಾಲೂಕು SFI ವಿದ್ಯಾರ್ಥಿ ಸಂಘಟನೆ ತಾಲೂಕು ಅಧ್ಯಕ್ಷನೂ ಇದೆ. ಆಮೇಲೆ ನನಗೆ ಕೂಡ ಕೆಲವರೆಲ್ಲ ಶಿಕ್ಷಣ ತಜ್ಞರು, ಅವರು ಶಿಕ್ಷಣ ತಜ್ಞರು, ಶಿಕ್ಷಣ ಮುಖಂಡರು ಇವರೆಲ್ಲ ಸ್ವಲ್ಪ ಪರಿಚಯ ಆದಮೇಲೆ ನೀನು ಓದಬೇಕಪ್ಪ, ಹಂಗೆ ಕಷ್ಟಪಡ್ಬೇಕು ಹಂಗೆ ಅಂತೆಲ್ಲ ಹೇಳಿದ ಮೇಲೆ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡ್ಕೊಂತಾನೆ ಓದೋಣ ಅನ್ನೋ ಒಂದು ಆಸಕ್ತಿಯಿಂದ ಹಿಡಿದು ನಾನು ಕೂಡ LLB ಹಚ್ಚಿ ಮಾಡಿದೆ. ಇವತ್ತು ಕೂಡ ನಮ್ಮ ಅನಂತ ನಾಯ್ಕ ಸರ್, ರವಿಕುಮಾರ್ ಸರ್ ಎಲ್ಲರೂ ಕೂಡ ನನ್ನ ಪರಿಚಯದಲ್ಲಿದ್ದಾರೆ, ನನ್ನ ಒಳ್ಳೆಯದನ್ನು ಬೆಳೆಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಕೂಡ ಇಷ್ಟಪಡ್ತೀನಿ. ಅದರ ಮುಂದೆ ಮತ್ತೆ ನೀವು ಕನ್ನಡ ಸಂಘಟನೆ ಜೊತೆಯಲ್ಲಿ ಮತ್ತೆ ಕನ್ನಡದ ಚಳುವಳಿನಲ್ಲಿ ಕೂಡ ಭಾಗಿಯಾಗಿದ್ದೀರಿ. ಹೇಗೆ ಎಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ? ಇಲ್ಲ, ನನಗೆ ಕನ್ನಡದ ಮೇಲೆ ಭಾಳ ಅಭಿಮಾನ ಇರೋದ್ರಿಂದ ನಾನೆಲ್ಲ ಕನ್ನಡದಲ್ಲೇ ಸ್ವಲ್ಪ ಓದಿರೋದ್ರಿಂದ ನಾವೆಲ್ಲ ಮೂಲಿ ಸ್ಕೂಲೆಲ್ಲ ಕನ್ನಡ ಓದೋದ್ರಿಂದ ಹಾಗಾಗಿ ಕನ್ನಡದ ಸಂಘಟನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಮೇಗೌಡರು ಕೂಡ ಪರಿಚಯ ಇತ್ತು. ಅವರು ಕೂಡ ಒಂದು ಪತ್ರಕರ್ತರಾಗಿರೋದ್ರಿಂದ ಒಂದು ಪತ್ರಕರ್ತರ ಬಗ್ಗೆ ಒಂದು ಬುಕ್ಸ್ ಬರೆದಿದ್ರು. ಅದನ್ನು ಕೂಡ ಓದಿ ನನಗೆ ಕನ್ನಡ ಸಂಘಟನೆಯಲ್ಲಿ ನಾನು ಕೂಡ ಒಂದು ಸೇವೆ ಸಲ್ಲಿಸಬೇಕು ಅಂತ ಅಂದಾಗ ನಮ್ಮ ತರಕಾರಿಯ NBA ಲೋಕೇಶನ್ ಅವರು ಪರಿಚಯ ಆಯಿತು. ಅವ್ರ ಮೂಲಕ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸೇರಿಕೊಂಡು ಸಾಧ್ಯವಾದಷ್ಟು ಬಿಡುವಿನ ಸ್ಥಾನದಲ್ಲಿ ಅವರ ಹೋರಾಟಗಳಿದ್ದರೆ ಅಥವಾ ಸಂಘದ ಏನಾದರೂ ಚಟುವಟಿಕೆಗಳಿದ್ದರೆ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾನು ಕನ್ನಡದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಸಂಘಟನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಮಂಜುನಾಥ್ ಅವರೇ, ಧನ್ಯವಾದಗಳು. ನಮ್ಮ ಚಾನಲ್ನಲ್ಲಿ ತಾವು ತಮ್ಮ ಅಭಿಪ್ರಾಯನ ಹಂಚಿಕೊಂಡಿರೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.